ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು 3 ದಿನಗಳ ಕಾಲ ಇಸ್ರೇಲ್ ಪ್ರವಾಸಕ್ಕೆ ತೆರಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ದೇಶಕ್ಕೆ ಭೇಟಿ ಕೊಡ್ತಾ ಇರುವ ಭಾರತದ ಮೊದಲ ಪ್ರಧಾನಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಖುದ್ದಾಗಿ ವಿಮಾನ ನಿಲ್ದಾಣಕ್ಕೆ ಬಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸ್ವಾಗತಿಸಲಿದ್ದಾರೆ. ಇಸ್ರೇಲ್ ದೇಶ ಕೃಷಿ ತಂತ್ರಜ್ಞಾನ, ಹನಿ ನೀರಾವರಿ ಪದ್ಧತಿ, ರಕ್ಷಣಾ ಉತ್ಪನ್ನಗಳ ಉತ್ಪಾದನೆ, ಗಡಿ ಭದ್ರತೆ, ನೀರಿನ ಪುನರ್ಬಳಕೆ, ಸ್ಟಾರ್ಟ್ಅಪ್ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತಕ್ಕಿಂತ ಮುಂಚೂಣಿಯಲ್ಲಿದೆ ಟೆಕ್ನಾಲಜಿ ವಿಚಾರದಲ್ಲಿ. ಹೀಗಾಗಿ ಗಡಿ ರಕ್ಷಣೆ, ಹನಿ ನೀರಾವರಿ ಪದ್ಧತಿ, ಕೃಷಿಯಲ್ಲಿನ ತಂತ್ರಜ್ಞಾನ ಮತ್ತು ಕೃಷಿ ಇಳುವರಿ ಹೆಚ್ಚಳ ಸೇರಿದಂತೆ ಅನೇಕ ಕ್ಷೇತ್ರಗಳ ಬಗ್ಗೆ ಭಾರತ ಮತ್ತು ಇಸ್ರೇಲ್ ಈ ಭೇಟಿ ಸಂದರ್ಭದಲ್ಲಿ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಭಾರತ ಅನೇಕ ಕ್ಷೇತ್ರಗಳಲ್ಲಿ ಇಸ್ರೇಲ್ ದೇಶದಿಂದ ಕಲಿತುಕೊಂಡು ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು ಸಾಕಷ್ಟಿದೆ. ಇಸ್ರೇಲ್ ದೇಶ ಮುಸ್ಲಿಂ ವಿರೋಧಿ ಧೋರಣೆಯನ್ನು ಹೊಂದಿದೆ ಅನ್ನುವಂತಹ ಕಾರಣದಿಂದಾಗಿ ಅರಬ್ ರಾಷ್ಟ್ರಗಳೊಂದಿಗೆ ಸಿಟ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಅರಬ್ ರಾಷ್ಟ್ರಗಳೊಂದಿಗೆ ಭಿನ್ನಾಭಿಪ್ರಾಯವನ್ನಕ್ಕೆ ಇದೆಲ್ಲ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭಾರತದ ಪ್ರಧಾನಿ ಇದುವರೆಗೂ ಕೂಡ ಇಸ್ರೇಲ್ ಪ್ರವಾಸಕ್ಕೆ ಹೋಗಿರಲಿಲ್ಲ. ಆದರೆ ಪ್ಯಾಲೆಸ್ಟೈನ್ ಜೊತೆ ಉತ್ತಮ ಸಂಬಂಧ ಹೊಂದುತ್ತಲೇ ಇಸ್ರೇಲ್ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದುವ ಆಕಾಂಕ್ಷೆಯನ್ನ ಮೋದಿ ಸರ್ಕಾರ ಹೊಂದಿದೆ. 1992ರಿಂದ ಭಾರತ ಮತ್ತು ಇಸ್ರೇಲ್ ನಡುವೆ ರಾಜತಾಂತ್ರಿಕ ಸಂಬಂಧ ಕೂಡ ಆರಂಭ ಆಗಿದೆ. ಎರಡೂ ದೇಶಗಳ ರಾಜತಾಂತ್ರಿಕ ಸಂಬಂಧ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ಗೆ ತೆರಳುತ್ತಾ ಇದ್ದಾರೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ಮಾತನಾಡುವ ಕಾರ್ಯಕ್ರಮ ಕೂಡ ಇದೆ. ಇಸ್ರೇಲ್ ದೇಶದಲ್ಲಿ ಸುಮಾರು 80ರಿಂದ 85 ಸಾವಿರ ಅನಿವಾಸಿ ಭಾರತೀಯರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಬರ್ ಭದ್ರತೆಯಲ್ಲಿ ಇಸ್ರೇಲ್ ಸಾಕಷ್ಟು ಮುಂಚೂಣಿಯಲ್ಲಿದ್ದು ಈ ತಂತ್ರಜ್ಞಾನದ ನೆರವನ್ನ ಭಾರತ ಕೂಡ ಪಡೆಯಲಿದೆ. 1962ರ ಭಾರತ ಚೀನಾ ಯುದ್ಧ ಮತ್ತು 1971ರ ಭಾರತ ಪಾಕಿಸ್ತಾನ ವಾರ್ ಟೈಮ್ನಲ್ಲಿ ಇಸ್ರೇಲ್ ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಿ ಮಿತ್ರತ್ವವನ್ನು ತೋರಿಸಿತ್ತು.